ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಕಳ್ಕೊತಿರುವಂತಹವರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ. ಕಳ್ಕೊಂಡೆ ಉದ್ಯೋಗ ಅಂತ ಹೇಳಿದ ತಕ್ಷಣ ನನ್ನ ಕೈಯಲ್ಲಿ ನೆಕ್ಸ್ಟ್ ಒಂದು ಜಾಬ್ ಸಿಕ್ಕುತ್ತಾ ಇಲ್ವೋ ಅಂತ ಒಂದು ಗೊಂದಲ, ಆಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ನು ಇಂಥದ್ದೆಲ್ಲ ಹೆಚ್ಚುತ್ತಾ ಹೋಗುತ್ತೆ. ಕೆಲಸ ಕಳ್ಕೊಂಡಿದ ತಕ್ಷಣ ಜನರು ಮಾಡುವಂತಹ ತಪ್ಪೇನು? ಅಯ್ಯೋ ಕೆಲಸ ಹೊರಟೋಯ್ತು, ಸೊ ಮೇ ಬಿ ನಾನು ಐ ಆಮ್ ನಾಟ್ ಗುಡ್ ಇನಫ್ ಏನೋ, ನಾನು ಬೇರೆಯವ್ರಿಗಿಂತ ನಾನು ಸರಿ ಇಲ್ವನೋ, ಇವಾಗ ನಾನು ಬೇರೆಯವ್ರನ್ನ ನಾನು ಹೆಂಗೆ ಫೇಸ್ ಮಾಡಲಿ, ಬಿಕಾಸ್ ನನಗೆ ಉದ್ಯೋಗನೇ ಇಲ್ಲ. ಈಗ ಸಿಕ್ಕಿರೋ ಕೆಲಸನೂ ಬಿಟ್ಟು ಇದು ನಾನು ಓದಿರೋದಕ್ಕೆ ಕಡಿಮೆ ಇದೆಯೇನೋ, ಇನ್ನೂ ಒಳ್ಳೆ ಕೆಲಸ ಸಿಗ್ಬೋದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆಸಕ್ತಿ ಇಲ್ಲದೇ ಮಾಡೋ ಅಂಥ ಜಾಬನ್ನು ಬೇಗ ಕಳ್ಕೊತಾರೆ. ಸೊ ಪ್ಯಾಷನ್ನೇ ಇಲ್ಲದೇ ಇದ್ದರೆ ನೀವು ಮಾಡಿದಾಗ ಏನಾಗುತ್ತೆ, ಎದುರಲ್ಲಿ ಕೂತಿರೋರು ಓನರ್ಗೆ ಗೊತ್ತಾಗುತ್ತೆ. ಅವ್ರು ಇಮಿಡಿಯೇಟ್ ಆಗಿ ಆಯಿತು ನಿಮ್ಮದು ಪಿಂಕ್ ಸ್ಲಿಪ್ ಕೊಡೋ ಟೈಮ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅವಾಗ ಇಫ್ ದೇ ಹ್ಯಾವ್ ಬೀನ್ ಟೋಲ್ಡ್ ತುಂಬ ದುಡ್ಡಿರೋದು ತಪ್ಪು ಅಂತಂದರೆ ಅವ್ರು ಅದೇ ಲೆವೆಲ್ ಇಟ್ಕೊಂಡು ಸ್ಟ್ಯಾಗ್ನೇಟ್ ಆಗ್ತಾರೆ. ಸೊ ಹಿಪ್ನೋಥೆರಪಿ ಅಂತ ಹೇಳಿದಾಗ ಒಳ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಈಸಿಯಾಗಿ ನಾವು ಕಂಡು ಹಿಡಿದು ಆ ಬಿಲೀಫ್ ಸಿಸ್ಟಮ್ನ ಏನು ಇಟ್ಕೊಂಡಿದ್ದಾರೋ ಅದನ್ನು ಚೇಂಜ್ ಮಾಡೋವಂಥ ಒಂದು ಥೆರಪಿ. ನಮಸ್ಕಾರ ವೀಕ್ಷಕರೇ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ನಾನು ಯಶಸ್ವಿನಿ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ಮತ್ತು ಮೈಂಡ್ ಕೋಚ್ ಆದಂತಹ ಸುಚಿತಾ ಸಂಜಯ್ ಅವರು ನಮ್ಮೊಡನಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತಿಸಿ ನನ್ನ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಕಳ್ಕೊತಿರುವಂತಹವರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಉದ್ಯೋಗ ಕಳೆದುಕೊಂಡ ಮೇಲೆ ಆಗುವಂಥ ಎಫೆಕ್ಟ್ ಮೇಲೆ ನಾನು ಮಾತಾಡ್ತೀನಿ. ಮೇಯ್ನಾಗಿ ಎಫೆಕ್ಟ್ ಆಗೋದು ಮೈಂಡು. ಕಳ್ಕೊಂಡೆ ಉದ್ಯೋಗ ಅಂತ ಹೇಳಿದ ತಕ್ಷಣ ಟೆನ್ಷನ್ ಮೋಡ್ ಹೊಟ್ಟೋಗುತ್ತೆ. ಫಸ್ಟು ಶಾಕ್ ಆಗುತ್ತೆ, ಶಾಕ್ ಆದಮೇಲೆ ಟೆನ್ಷನ್ನು, ಮತ್ತು ನನ್ನ ಕೈಯಲ್ಲಿ ನೆಕ್ಸ್ಟು ಒಂದು ಜಾಬ್ ಸಿಕ್ಕುತ್ತಾ ಇಲ್ವೋ ಅಂತ ಒಂದು ಗೊಂದಲ ಎಲ್ಲನೂ ಸೇರಿಕೊಳ್ಳುತ್ತೆ. ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ, ಆಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ನು ಇಂಥದ್ದೆಲ್ಲ ಹೆಚ್ಚುತ್ತಾ ಹೋಗುತ್ತೆ. ನೆಗೆಟಿವ್ ಥಿಂಕಿಂಗ್ ಅಂತೂ ಇನ್ನೂ ಒಂದು ಲೆವೆಲ್ಗೆ ಜಾಸ್ತಿ ಆಗುತ್ತೆ. ಸೊ ಕಳ್ಕೊಂಡಾಗ ಜಾಬು ಮೇಯ್ನಾಗೆ ಇಂಥ ಒಂದು ಸಿಂಪ್ಟಮ್ಸು ಬರ್ತಾ ಹೋಗುತ್ತೆ. ಸೊ ಇಂಥ ಟೈಮ್ನಲ್ಲಿ ನಮ್ಮ ಮೈಂಡ್ ಸೆಟ್ನ ನಾವು ಹೆಂಗೆ ಕಂಟ್ರೋಲಿಗೆ ತೊಗೋಬೇಕು ಅನ್ನೋದು ತುಂಬ ಮುಖ್ಯ. ಮ್ಯಾಮ್, ಯೂಶಲಿ ಕೆಲಸ ಕಳ್ಕೊಂಡಿದ ತಕ್ಷಣ ಜನರು ಮಾಡುವಂತಹ ತಪ್ಪೇನು? ಮುಂದಕ್ಕೆ ಹೋಗದೇ ಇರೋಂತಹ ಯೋಚನೆಗಳು ಏನೇನು ಬರುತ್ತೆ ಅವರಿಗೆ? ತಪ್ಪು ಮಾಡೋದು ಏನು ದೊಡ್ಡ ತಪ್ಪು ಅಂತಂದರೆ ಅವ್ರನ್ನೇ ನಿಂದಿಸ್ಕೊಳ್ಳೋದು. ಅಯ್ಯೋ ಕೆಲಸ ಹೊರಟೋಯ್ತು, ನಾನು ನೆಗೆಟಿವ್ ಥಾಟ್ಸು, ಮೇ ಬಿ ನಾನು ಐ ಆಮ್ ನಾಟ್ ಗುಡ್ ಇನಫ್ ಏನೋ, ನನಗೆ ಬರೋದಿಲ್ವನೋ, ನಾನು ಬೇರೆಯವ್ರಿಗಿಂತ ನಾನು ಸರಿ ಇಲ್ವನೋ, ಇಂಥ ಒಂದು ಥಾಟ್ಸು ಕಾಡ್ತಾ ಹೋಗುತ್ತೆ ಅವ್ರಿಗೆ. ಸೊ ಇದು ದೊಡ್ಡ ತಪ್ಪು, ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು. ಯಾಕೆ ಅಂತಂದರೆ ಆ ತಪ್ಪನ್ನು ನಾವು ಹೆಂಗೆ ಸರಿಪಡಿಸ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕೇ ಹೊರತು ಅದ್ರ ಮೇಲೇ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನೇ ಹೇಳ್ಕೊಳ್ತಾ ಹೋಗಿಬಿಡಬಾರ್ದು. ಸೊ ಅದು ದೊಡ್ಡ ತಪ್ಪು. ಇನ್ನೊಂದೇನು ಅಂತಂದರೆ ಆದಷ್ಟು ಅವರು ಎಂಥ ಮೋಡ್ಗೆ ಹೊಟ್ಟೋಗ್ತಾರೆ ಅಂತಂದರೆ, ನಾನು ಫೇಲ್ ಆಗಿಬಿಟ್ಟೆ, ಸೊ ನಾನು ಫೇಲ್ ಆಗಿದ್ದಕ್ಕೆ ನಾನು ಆಚೆ ಬೇರೆಯವ್ರನ್ನ ನಾನೇನು ನೋಡೋವಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ, ಉತ್ಸಾಹನೂ ಇಲ್ಲ, ಮೋಟಿವೇಶನ್ ಕಳ್ಕೊತಾರೆ, ಗೋಲೂ ಹೊಟ್ಟೋಗುತ್ತೆ, ಪರ್ಪಸ್ಸು ಹೊಟ್ಟೋಗುತ್ತೆ ಅದ್ರ ಜೊತೆಗೆ. ಸೊ ಇದಿಷ್ಟೂ ತಪ್ಪು ಮಾಡಬಾರ್ದು, ಕನೆಕ್ಷನ್ ಕಳ್ಕೊಬಾರ್ದು ಆಚೆ ಜನದ ಹತ್ರ. ಇವಾಗ ನಾನು ಬೇರೆಯವ್ರನ್ನ ನಾನು ಹೆಂಗೆ ಫೇಸ್ ಮಾಡಲಿ, ಬಿಕಾಸ್ ನನಗೆ ಉದ್ಯೋಗನೇ ಇಲ್ಲ ಅನ್ನೋದೊಂದು ಇರ್ಬೋದು. ಮನೆಯವ್ರನ್ನ ಹೇಗೆ ಫೇಸ್ ಮಾಡೋದು, ಮುಂದೆ ಜೀವನ ಹೇಗೆ ಮಾಡೋದು, ಈ ಥರ ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ, ತುಂಬ ಬರುತ್ತೆ. ಸೊ ಇದು ತಪ್ಪೆ, ಈ ಥರ ಆಲೋಚನೆ ಮಾಡೋದು ತಪ್ಪೆ. ಅದ್ರ ಬದಲು ನಾನು ಹೆಂಗೆ ಇದರಿಂದ ಹೊರಬರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಯೂಶಲಿ ಮ್ಯಾಮ್, ಕೆಲಸ ಹೋಯ್ತು ಅಂತ ಹೇಳಿದ್ರೆ ಏನಪ್ಪ ಮಾಡೋದು, ಈ ಥರನೇ ಯೋಚನೆಗಳು ತುಂಬ ಜನಕ್ಕೆ, ಆಲ್ಮೋಸ್ಟ್ 90% ಜನಕ್ಕೆ ಬರುತ್ತೆ. ಅದರಲ್ಲಿ ಇನ್ನೂ ಸುಮಾರು ಜನ ಹೇಗಿರ್ತಾರೆ ಅಂತ ಹೇಳಿದ್ರೆ, ಮುಂದೆ ಇನ್ನೂ ಒಳ್ಳೆ ಕೆಲಸ ಸಿಗ್ಬೋದು, ಈಗ ಸಿಕ್ಕಿರೋ ಕೆಲಸನೂ ಬಿಟ್ಟು ಇದು ನಾನು ಓದಿರೋದಕ್ಕೆ ಕಡಿಮೆ ಇದೆಯೇನೋ, ಇನ್ನೂ ಒಳ್ಳೆ ಕೆಲಸ ಸಿಗ್ಬೋದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಥವ್ರಿಗೆ ಏನು ಹೇಳ್ತೀರಾ? ಸೊ ಈ ವೆಯ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ಅಲ್ವಾ, ಹೌದು, ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸಿಗೋವರೆಗೂ ಒಂದಷ್ಟು ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಾಡೋದೇನು ಅಂತಂದರೆ, ಫಸ್ಟು ಅಸೆಸ್ ಮಾಡ್ಕೋಬೇಕು, ನನಗೆ ಏನಕ್ಕಾಗ ಕೆಲಸ ಹೋಯಿತು ಅನ್ನೋದು ಅಂತ. ಸೊ ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಬ್ಬರು ಬಂದು ನನಗೆ ಹಿಂಗೆ ಕೆಲಸ ಹೊರಟಾಯ್ತು, ಫುಲ್ಲು ಸ್ಟ್ರೆಸ್ಸು ಆ್ಯಂಗ್ಸೈಟಿ ಇದೆ ಅಂತ ಹೇಳಿದ್ರು. ಸೊ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ನೀವು ಮಾಡ್ತಿದ್ದಿದ್ದು ಉದ್ಯೋಗ ನಿಮ್ಗೆ ತುಂಬ ಇಷ್ಟ ಇತ್ತಾ ಅಂತ. ಅವರು ಒಂದು ಮಾತು ಹೇಳಿದ್ರು, ನನಗೇನು ಆಸಕ್ತಿ ಏನಿರಲಿಲ್ಲ ಅದ್ರ ಬಗ್ಗೆ, ಏನೋ ಒಂದು ಸ್ವಲ್ಪ ದುಡ್ಡು ಬರ್ತಿತ್ತು, ಅದಕ್ಕೆ ಅದನ್ನು ಮಾಡ್ತಿದ್ದೆ ಅಂತ ಹೇಳಿದ್ರು. ಸೊ ಆಸಕ್ತಿ ಇಲ್ಲದೇ ಮಾಡೋ ಅಂಥ ಜಾಬನ್ನು ಬೇಗ ಕಳ್ಕೊತಾರೆ. ಸೊ ಫಸ್ಟ್ ಆಫ್ ಆಲ್ ಸೇರ್ಕೊಳ್ಳೋಕ್ಕೆ ಮುಂಚೆ
ನನಗೆ ನನ್ನ ಅನಿಸಿಕೆಗಳು, ನನ್ನ ಇಷ್ಟ ಏನು, ನಾನೇನು ಮಾಡಬೇಕು ಅನ್ನೋದು ನೋಡ್ಕೋಬೇಕು. ಎಷ್ಟೋ ಸತಿ ಚಿಕ್ಕವಾಗಿರ್ಬೇಕಾದ್ರೇ ಪೇರೆಂಟ್ಸ್ ಹೇಳಿಬಿಟ್ಟಿರ್ತಾರೆ, ನೀವು ಇಂಥ ಜಾಬ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದಕ್ಕೆ ಹೋಗೋಕ್ಕಾಗತ್ತೆ ಅಂತೆ. ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತಲೇ ತಿಳ್ಕೊಂಡಿರಲ್ಲ. ಎಷ್ಟೋ ಜನಕ್ಕೆ ಖುಷಿನೇ ಇರಲ್ಲ, ದುಡ್ಡಿಗೋಸ್ಕರ ಮಾಡ್ತಿರ್ತಾರೆ, ಅವ್ರು ಓದಿರೋ ಫೀಲ್ಡೇ ಬೇರೆ ಇರುತ್ತೆ. ಹೌದು. ಸೊ ಪ್ಯಾಷನ್ನೇ ಇಲ್ಲದೆ ಇದ್ದರೆ ನೀವು ಮಾಡಿದಾಗ ಏನಾಗುತ್ತೆ, ಎದುರಲ್ಲಿ ಕೂತಿರೋರು ಓನರ್ಗೆ ಗೊತ್ತಾಗುತ್ತೆ, ಕಂಪನಿ CEO ಗೊತ್ತಾಗೋಗುತ್ತೆ. ಸೊ ಅವ್ರು ಇಮಿಡಿಯೇಟಾಗಿ ಆಯಿತು ನಿಮ್ಮದು ಪಿಂಕ್ ಸ್ಲಿಪ್ ಕೊಡೋ ಟೈಮ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಇದು ಒಂದು ಆಗೋ ಅಂಥ ಐಡೆಂಟಿಫೈ ಮಾಡ್ಕೊಳ್ಳೋ ಅಂಥ ಫೇಸ್ ಇದು, ನಾನು ಎಲ್ಲಿ ತಪ್ಪು ಮಾಡಿದೆ ಅನ್ನೋದು. ಈಗ ಕೆಲವೊಂದು ಸತಿ ಎಷ್ಟೋ ಜನ ವರ್ಕ್ ಅಟ್ಮಾಸ್ಫಿಯರ್ ಟಾಕ್ಸಿಕ್ ಆಗಿತ್ತು, ಅದಕ್ಕೆ ನನ್ನ ಜಾಬ್ ಹೊಟ್ಟೋಯ್ತು ಅನ್ನೋದೊಂದೂ ಹೇಳ್ತಾರೆ. ಸೊ ಟಾಕ್ಸಿಸಿಟಿನ ಇದ್ಕೊಂಡು ಎಷ್ಟೋ ಜನ ಅಲ್ಲೇ ಇದ್ದು ಕೆಲಸ ಮಾಡ್ತಿರ್ತಾರೆ. ಹೆಂಗಾಗತ್ತೆ ಅವ್ರಿಗೆ? ಯಾಕಂದರೆ ಮೈಂಡ್ಸೆಟ್ ಸ್ಟ್ರಾಂಗ್ ಆಗಿರುತ್ತೆ. ಮ್ಯಾಮ್, ನೀವು ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ಮತ್ತು ಮೈಂಡ್ ಕೋಚ್ ಆಗಿದ್ದೀರಾ. ಸೊ ಈ ಕೆಲಸ ಕಳೆದುಕೊಂಡವ್ರ ಹತ್ರ ಒಂದು ಭಯ, ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಸೊ ಈ ಟೈಮಲ್ಲಿ ಕೆಲಸ ಕಳ್ಕೊಂಡಂಥ ಟೈಮಲ್ಲಿ ಹಿಪ್ನೋಥೆರಪಿ ಹೇಗೆ ವರ್ಕ್ ಮಾಡುತ್ತೆ ಮ್ಯಾಮ್? ಸೊ ಈಗ ಕೆಲಸ ಕಳ್ಕೊಂಡಿರೋದು ಕೆಲವೊಂದು ಕೊರತೆಗಳಿಂದ ಕಳ್ಕೊಂಡಿರ್ತಾರೆ. ಇವಾಗ ಹೇಳಿದೆ ಅಲ್ವಾ ಮುಂಚೆನೇ. ಸೊ ಈ ಒಂದು ರೀಸನ್ಸ್ ಆಗಿರುತ್ತೆ. ಈ ರೀಸನ್ನು ದೊಡ್ಡವರಾದಾಗಿರಲ್ಲ, ಚಿಕ್ಕವರಿಂದ ಬಂದಿರುತ್ತೆ. ಸೊ ಚಿಕ್ಕವರಿಂದ ಅವ್ರು ಏನು ಬಿಲೀಫ್ ಸಿಸ್ಟಮ್ಸ್ ತೊಗೊಂಡಿರ್ತಾರೆ. ಇವಾಗ ಪೇರೆಂಟ್ಸೇ ಹೇಳಿರ್ತಾರೆ, ನೀನು ಇದನ್ನು ಮಾಡದೇ ಇದ್ರೆ ನೀನು ಫೇಲ್ಯೂರ್, ನೀನು ಟೋಟಲ್ ಫೇಲ್ಯೂರ್. ಸೊ ಮನಸ್ಸಲ್ಲಿ ನಾನು ಫೇಲ್ಯೂರ್ ಅಂತಲೂ ಬಂದಿರುತ್ತೆ. ಸೊ ಅದನ್ನೇ ಇಟ್ಕೊಂಡು ಇವಾಗ ಅವ್ರ ಲೈಫ್ನ ಮುಂದಕ್ಕೆ ತಗೊಂಡಿದ್ರೆ, ಈವನ್ ವಿತ್ ರಿಗಾರ್ಡಿಂಗ್ ಟು ಮನಿ ಬಿಲೀಫ್ಸ್ ಅಂತ ಹೇಳ್ತೀವಿ, ಅದನ್ನು ಹೆಂಗೆ ಇಟ್ಕೊಂಡಿರ್ತಾರೆ. ಚಿಕ್ಕವಾಗ ಇಫ್ ದೇ ಹ್ಯಾವ್ ಬೀನ್ ಟೋಲ್ಡ್ ತುಂಬ ದುಡ್ಡಿರೋದು ತಪ್ಪು ಅಂತಂದರೆ ಅವ್ರು ಅದೇ ಲೆವೆಲ್ ಇಟ್ಕೊಂಡು ಸ್ಟ್ಯಾಗ್ನೇಟ್ ಆಗ್ತಾ ಇರ್ತಾರೆ. ಹೌದು. ಸೊ ಅಂಥ ಬಿಲೀಫ್ಸನ್ನು ಐಡೆಂಟಿಫೈ ಮಾಡಿ ಹಿಪ್ನೋಥೆರಪಿ ಮೂಲಕ ಅದನ್ನು ಸರಿಪಡಿಸ್ಬೋದು. ಸೊ ಹಿಪ್ನೋಥೆರಪಿ ಅಂತ ಹೇಳಿದಾಗ ಒಳ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಈಸಿಯಾಗೆ ನಾವು ಕಂಡು ಹಿಡಿದು ಆ ಬಿಲೀಫ್ ಸಿಸ್ಟಮ್ನ ಏನು ಇಟ್ಕೊಂಡಿದ್ದಾರೋ ಅದನ್ನು ಚೇಂಜ್ ಮಾಡೋ ಅಂಥ ಒಂದು ಥೆರಪಿ.